ನಾಗರಾಜ್ ಯಾದವ್ ಏನು ಹೋರಾಟ ತೀವ್ರ ಆಗುತ್ತಾ ಅಥವಾ ಹೋಗ್ಲಿ ಬಿಡಿ ಅಂಬೇಡ್ಕರ್ ಹೆಸರನ್ನ ಏನಾದರೂ ಚೇಂಜ್ ಮಾಡಿದಾಗ ಹೋರಾಡಿದ್ರೆ ದಲಿತ ಮತಗಳಾದರೂ ಬರ್ತಿಲ್ಲ, ಗಾಂಧಿ ಹೆಸರನ್ನು ಚೇಂಜ್ ಮಾಡಿದಾಗ ಹೋರಾಟ ಮಾಡಿದ್ರೆ ಯಾವ ಮತಗಳು ಬರೋದಿದೆ ಅನ್ನೋ ಥರದ್ದು ಏನಾದ್ರು ಯೋಚನೆಗಳಿದೆಯಾ ಅಂತ? ಇಲ್ಲ, ನಾವು ಹೋರಾಟ ಮಾಡುವವರೇ. ಇದು ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ. ನಾವು ಯಾರನ್ನ ನಾವು ಮಹಾತ್ಮ ಅಂತ ಕರೆದಿದ್ದೀವೋ, ಯಾರನ್ನ ನಾವು ಫಾದರ್ ಆಫ್ ದ ನೇಷನ್ ಅಂತ ಕರೆದಿದ್ದೀವೋ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಎಲ್ಲ ನಾಗರಿಕರು ಕೊಡಬೇಕು. ನಾನು ಮೂಲತಃ ಕೇಳ್ತಾ ಇರ್ತಕ್ಕಂಥದ್ದು, ನೀವೆಲ್ಲ ಬಯೋಮೆಟ್ರಿಕ್ಸ್ ತರ್ತೀರಿ, ಟ್ರಾನ್ಸ್ಪರೆನ್ಸ್ ತರ್ತೀರಿ, ನಾನು ಸ್ವಾಗತ ಮಾಡ್ತೇನೆ. ಆದರೆ ನೀವು ಹೆಸರನ್ನ ಚೇಂಜ್ ಮಾಡಿ ಏನು ಅಚೀವ್ ಮಾಡೋಕ್ಕೆ ಹೋಗಿದ್ದೀರಿ? ಒಂದು. ಎರಡನೇದು, 40% ರಾಜ್ಯ ಸರ್ಕಾರಗಳಿಗೆ ಹೊರೆ ಹಾಕ್ತಕ್ಕಂಥ ಕಾರಣ ಆದರೂ ಏನು? ವಾಟ್ ಈಸ್ ಯುವರ್ ಎಕನಾಮಿಕ್ಸ್ ಟುಡೇ? ನಮ್ಮ ದೇಶದ ಮೇಲೆ ಸಾಲ ಎಷ್ಟು? ನಿಮ್ಗೆ ಯಾಕೆ ಹೊರೆ ಆಗಿದೆಯಾ? ನೇರ ಒಪ್ಕೊಳ್ಳಿ ಅದನ್ನು, ಜನಗಳ ಮುಂದೆ ಹೇಳಿ ನನ್ನ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಾವು 60% ಕೊಡ್ತೀವಿ, 40% ಕೊಡಿ ಅಂತ ಹೇಳಿ. ನಾಗರಾಜ್ ಯಾದವ್, ನನಗೆ ಮೇಲ್ನೋಟಕ್ಕೆ ಅನ್ಸಿದ್ದು ಅವ್ರು ನಿಮ್ಗೊಂದು ವಿಷಯ ಕೊಡ್ಬೇಕಂತಿದ್ದಾರೆ. ಸ್ವಲ್ಪ ಹೋರಾಟ ಮಾಡಿ, ನೀವು ಮಹಾತ್ಮ ಗಾಂಧಿ ಹೆಸರಿನ ಮೇಲೆ ಹೋರಾಟ ಮಾಡಿದ್ರು, ಅದೇ ನೀವತ್ತು ವೋಟ್ ಬ್ಯಾಂಕ್ ಅಲ್ಲ, ಹಂಗಾಗಿ ಹೋರಾಟ ಮಾಡ್ತಾ ಇರಿ, ನೀವು ಒಂದು ಸ್ವಲ್ಪ ಏನಾದರೂ ಮಾಡಿ ವಿಪಕ್ಷಗಳು ಅನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಧೋರಣೆ ಇದ್ದಂಗಿದೆ ನೋಡಿ. ಅವರು ಆಲೋಚನೆಗಳು ಏನಿದ್ರು ಕೂಡ ಆ ಆಲೋಚನೆಯಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಏನಂತಂದರೆ, ಅವರು ದಿವಾಳಿ ಆಗಿರೋದನ್ನ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅವ್ರ ಹತ್ರ ಹಣಕಾಸಿನ ಕೊರತೆ ಇದೆ, ಅವರು 200 ಲಕ್ಷ ಕೋಟಿಗಳ ಸಾಲ ಮಾಡಿದ್ದಾರೆ. ಅದರ ಜೊತೆಗೆ ಹೇಳ್ಬೇಕಂದ್ರೆ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳ ಬಗ್ಗೆ ಅವ್ರ ನಂಬಿಕೆ ಇಲ್ಲ, ಅವ್ರಿಗೆ ಅಹಿಂಸೆಯ ಬಗ್ಗೆ ನಂಬಿಕೆ ಇಲ್ಲ, ಅವರ ತತ್ವಗಳೇ ಬೇರೆ ಇರ್ತಕ್ಕಂಥದ್ದು. ಏನಾದರೂ ಮಾಡಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಬದಲಾವಣೆ ಮಾಡ್ತಕ್ಕಂಥ ಸಣ್ಣತನ ಕೆಳೆದುಬಿಟ್ರು ಅಂತಂದರೆ ರಾಜಕೀಯ ಯಾವ ಲೆವೆಲ್ಗೆ ತಗೊಂಡು ಹೋಗ್ತಾರೆ, ಎಷ್ಟು ಸಣ್ಣತನಕ್ಕೆ ಹೋಗ್ತಾರೆ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಮಾತಾಡಲಿ, ಎಕನಾಮಿಕ್ಸ್ ಮಾತಾಡಲಿಕ್ಕೆ ಕೇಳಿ. ಯಾವ ಕಾರಣಕ್ಕೆ ಅವ್ರು 60% ಕೊಡ್ತಾ ಇದ್ದಾರೆ, ಯಾವ ಪರ್ಸೆಂಟ್ ರಾಜ್ಯಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ? ಟ್ರಾನ್ಸ್ಪರೆನ್ಸಿ ಬಗ್ಗೆ ನಾನು ಹೇಳಿಲ್ಲ, ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗ್ತದೆ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿ ಅಗೌರವ ಮಾಡ್ತಂತಂದ್ರೆ ಜನಗಳು ತಕ್ಕ ಪಾಠವನ್ನು ಅತಿ ಶೀಘ್ರದಲ್ಲೇ ತೋರಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಜಿತ್ ಈಗ ದಿವಾಳಿ ಬಗ್ಗೆ ಮಾತಾಡಿದ್ರು, ಇವ್ರದೇ ಶಾಸಕರು ಹೇಳಿರೋದು, ನಾನೆಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ. ಇವ್ರ ಮಾತನ್ನೇ ಕೇಳೋಣ. ಇವತ್ತು ಕಾಂಗ್ರೆಸ್ 2.5 ವರ್ಷದಲ್ಲಿ ದಿವಾಳಿ ಆಗಿದ್ಯಾ, ಕೇಂದ್ರ ಸರ್ಕಾರ ದಿವಾಳಿ ಆಗಿದ್ಯಾ ಅಂತ ಹೇಳ್ಬಿಟ್ಟು, ಹಾಲಿಂದ ಹಿಡ್ಕೊಂಡು ಆಲ್ಕೋಹಾಲ್, ಪೆಟ್ರೋಲ್, ಡೀಸೆಲ್ ಎಲ್ಲಾ ರೇಟು ಜಾಸ್ತಿ. 100% ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಸಾಲ ಇತ್ತು? ರಾಜ್ಯದಲ್ಲಿ ಆರ್ಥಿಕತೆ ಹೆಂಗಿದೆ ಅಂತ ಚರ್ಚೆ ಮಾಡೋದು ಬೇರೆ ಸಬ್ಜೆಕ್ಟ್ ಸಿಗ್ತವೆ. ರಾಜ್ಯದಲ್ಲಿ ಆರ್ಥಿಕತೆ ಹೆಂಗಿದೆ ಅಂತ ಚರ್ಚೆ ಮಾಡೋದು ಬೇರೆ ಸಬ್ಜೆಕ್ಟ್ಗಳು ಸಿಗ್ತವೆ. ಕೇಂದ್ರದ ಆರ್ಥಿಕತೆಯ ಪ್ರಶ್ನೆ, ಸಾಲದ ಬಗ್ಗೆ ಮಾತಾಡಿದ್ರು. ಇವತ್ತು ಕೇಂದ್ರ ಸರ್ಕಾರದ ಸಾಲ ಜಾಸ್ತಿ ಆಗಿದ್ರು ಇವ್ರ ಹೇಳಿಕೆ ಪ್ರಕಾರ. ಇವತ್ತು ಇಡೀ ದೇಶದಲ್ಲಿ 74 ಇದ್ದಂತ ಏರ್ಪೋರ್ಟ್ಗಳು 147 ಆಗಿದೆ. 40,000 ಕಿಲೋಮೀಟರ್ ರೈಲ್ವೆ ಲೈನ್ಗಳು ಎಕ್ಸ್ಟ್ರಾ ಬಂದಿದಾವೆ ನಿಮ್ಗೆ. 1200 ಸಾಲ ಮಾಡಿ ಅಸೆಟ್ ಕ್ರಿಯೇಟ್ ಆಗ್ತಾ ಇದೆ. ಇವ್ರ ಸಾಲ ಮಾಡಿ ಏನಾಗ್ತಾ ಇದೆ? ತೆಲಂಗಾಣ ಚುನಾವಣೆಗೆ ಹೋಗ್ತಾ ಇದೆ, ಬಿಹಾರ ಚುನಾವಣೆಗೆ ಹೋಗ್ತಾ ಇದೆ, ಅಸೆಟ್ ಕ್ರಿಯೇಷನ್ ಅಲ್ಲ, ಈ ದೇಶವನ್ನು ಮನೆಗೆ ಹೋಗ್ತಾ ಇದೆ. ಇವ್ರು ಸಾಲ ಮಾಡಿ ಮಾಡ್ತಿರೋದು. 1 ಗಂಟೆಯ ಕಾಲ ಗಂಟಲು ಹರಕೊಂಡ ನಂತರವೂ ಹಾಗೆ ಉಳಿದ ಪ್ರಶ್ನೆ, ಈ ಯೋಜನೆ ಹೆಸರನ್ನ ಬದಲಿಸಿದ್ಯಾಕೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಪ್ರಶಾಂತ್, ಕೇಂದ್ರ ಸರ್ಕಾರ ಏನಾದ್ರು ಒಂದು ನಿರ್ಧಾರ ಮಾಡಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ತರ್ಕ ಒಂದು ಹುಡುಕಿರ್ತೀವಿ ನಾವು. ಇದು ಒಂದಕ್ಕೆ ಏನೂ ತರ್ಕ ಕಾಣಿಸ್ತಿಲ್ಲ. ಅದೇ ನನಗನ್ಸುತ್ತೆ ನೋಡಿ, ಈಗ 60-40 ಮಾಡಿದ್ದು 125 ದಿನ ಆಗಿದೆ. ಸರ್ಕಾರ ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನನ್ನು ಕೂಡ ಬಯಸ್ತಾ ಇದೆ. ಯಾಕಂದರೆ ಬರ್ಡನ್ ಬರೀ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋಕೆ ತಯಾರಿಲ್ಲ. ಉಳಿದಂತೆ ಮಾಡಿರ್ತಕ್ಕಂಥ ಬದಲಾವಣೆಗಳು ಕಾಲಕ್ಕೆ ಅನುಗುಣವಾಗಿ ಈಗ ಅಸೆಟ್ ಜನರೇಷನ್ ಬಗ್ಗೆ, ನಿಮಗೆ ಬಿತ್ತನೆಯ ಸಂದರ್ಭದಲ್ಲಿ ಲೇಬರ್ ಶಾರ್ಟೇಜ್ನ ಕಾರಣದಿಂದ ಆ ಒಂದು 2 ತಿಂಗಳ ಪೀರಿಯಡನ್ನು ತೆಗೆದುಕೊಳ್ಬೇಕಿತ್ತು. ಆ ಬದಲಾವಣೆಗಳು ಓಕೆ. ಆದರೆ ನನಗೆ ಅರ್ಥವಾಗದೇ ಇರುವಂಥ ಸಂಗತಿ ಏನಂತಂದರೆ, ಸರಿ ನೀವೆಲ್ಲ ಬದಲಾವಣೆಗಳನ್ನು ಮಾಡಿ, ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸುವ ಅಗತ್ಯತೆ, ಅನಿವಾರ್ಯತೆ ಇದಕ್ಕೇನಿತ್ತು ಅನ್ನೋದು ತರ್ಕಕ್ಕೆ ನಿಲ್ಲುತ್ತಾ ಇಲ್ಲ. ಹೌದು. ಸರಿ, ನೀವು ಈಗ ಮಹಾತ್ಮ ಗಾಂಧಿ ಹೆಸರಿನ ಬಗ್ಗೆ ಕಾಂಗ್ರೆಸ್ ಏನು ಆರೋಪಗಳನ್ನು ನಿಮ್ಮ ಪಾರ್ಟಿ ಮೇಲೆ ಮಾಡುತ್ತೆ, ಆ ಆರೋಪಕ್ಕೆ ಪೂರಕ ಎಂಬಂತೆ ನೀವು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಅದರಿಂದ ಹಾಕಿದೆ. ಅಂದರೆ ನೋಡಿ, ಈಗ ನೀವು ಹೊಸ ಯೋಜನೆಗಳನ್ನು ಪ್ರಕಟಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು
ಅಟಲ್ ಹೆಸರನ್ನ ತಂದ್ರಿ, ಪಂಡಿತ್ ದೀನ್ ದಯಾಳ್ ಹೆಸರನ್ನ ತಂದ್ರಿ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಹೆಸರನ್ನ ತಂದ್ರಿ. ನೀವು ಸರ್ಕಾರದಲ್ಲಿ ಅವ್ರ ಸಿದ್ಧಾಂತಕ್ಕೆ ತಕ್ಕಂಗೆ ಮಾಡ್ಕೋತಾರೆ. ತನ್ನಿ, ಅದರದ್ದೇನು ಅಭ್ಯಂತರ ಇಲ್ಲ. ಈಗ ನಾನು ಆಗಲೇ ಹೇಳಿದೆ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಹೆಸರನ್ನು ತೆಗೆದಾಗ ಕೂಡ ಅದು ಸ್ವಲ್ಪ ಪೊಲಿಟಿಕಲ್ ಡಿಬೇಟ್ ಆಗ್ತಿತ್ತು, ಬಿಟ್ಟರೆ ಬೇರೆ ಏನೂ ಆಗ್ತಿರ್ಲಿಲ್ಲ. ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ನೀವು ತೆಗೆದಾಗ ನಿಶ್ಚಿತವಾಗಿ ಪ್ರಶ್ನೆ ಬರುತ್ತೆ. ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಅಂದರೆ ವರ್ಷಕ್ಕೆ ಕೇಂದ್ರ ಸರ್ಕಾರ ಒಂದು 85-90 ಸಾವಿರ ಕೋಟಿ ಹಣವನ್ನು ಏನು ನಿಗದಿಪಡಿಸುತ್ತೆ, ಅಂಥ ಒಂದು ಪ್ರಾಜೆಕ್ಟ್ನ ಇರುವ ಹೆಸರನ್ನು ಸುಮಾರು 20 ವರ್ಷಗಳ ಕಾಲ ಹೆಸರಿತ್ತು, ಅದನ್ನು ತೆಗೆದು ಹಾಕಿ ಏನು ಮೆಸೇಜನ್ನು ನನಗೆ ಇವತ್ತಿನವರೆಗೆ ಈಗ ಜಿ ರಾಮ್ ಜಿ ಅನ್ನೋ ಅವೆಲ್ಲವೂ ತರ್ಕ. ಈಗ ಮಹಾತ್ಮ ಗಾಂಧಿಯವರು ರಾಮನನ್ನು ಪೂಜಿಸ್ತಾ ಇದ್ರು, ಆ ತರ್ಕಕ್ಕೆ ಯಾವುದೇ ರೀತಿ ಅಂದ್ರೆ ಏನಾದ್ರು ಸಮರ್ಥಿಸ್ಕೊಳ್ಬೋದು. ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಹಾಕಿದ್ದು ಯಾಕೆ ಅನ್ನುವ ಪ್ರಶ್ನೆಗೆ ಭಾರತೀಯ ಜನತಾ ಪಾರ್ಟಿಯ ನನಗಂತೂ ವಕ್ತಾರರ ಬಳಿ ಉತ್ತರ ಕಾಣಲಿಲ್ಲ. ಕೇಂದ್ರ ಸರ್ಕಾರದ ಶಿವರಾಜ್ ಸಿಂಗ್ ಚೌಹಾಣ್ರ ಭಾಷಣವನ್ನು ಕೇಳಿದೆ ನಾನು. ಅವರು ರಾಮ 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 ಅಂತಕ್ಕಂಥದ್ದನ್ನು ಹೇಳಿದ್ರು. ನೋಡಿ, ಮಹಾತ್ಮ ಗಾಂಧಿ ಮತ್ತು ರಾಮ ಏನು ಡೈಮೆಟ್ರಿಕಲಿ ಅಪೋಸಿಟ್. ಯಾಕೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ರಾಮ ಅಂದರೆ ನನಗೆ ಯಾಕೋ ಇದು ಅನ್ನೆಸೆಸರಿ ಅನ್ನಿಸ್ತು. ಎಸ್ ನರಿನಿ ಎಲ್ಲ ಪಕ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳು.